ಡಾಕ್ಟರ್ BR ಅಂಬೇಡ್ಕರ್ ಅವರ 70ನೇ ಪರಿನಿರ್ಣಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ KGF ವಕೀಲರ ಸಂಘದ ವತಿಯಿಂದ ಈ ದಿನ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಒಂದು ಪರಿನಿರ್ಣಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಈ ದಿನ ನಾವು ನೆನೆಸ್ಕೋಬೇಕಾಗಿದೆ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹ ಅವರ ಒಂದು ಸಂವಿಧಾನ ಇದೆ. ಆದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ನಾವು ಕಂಪೇರ್ ಮಾಡಿದಾಗ ನಮ್ಮ ದೇಶದ ಸಂವಿಧಾನ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮುಖಂಡತ್ವ, ನಾಯಕತ್ವ, ಆ ಒಂದು ಸಂವಿಧಾನದಲ್ಲಿ ದೇಶದ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಪ್ರತಿ ಹಕ್ಕನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕರ್ತವ್ಯಗಳನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಇದು ನಮ್ಮ ಕರ್ತವ್ಯ. ಅವರ ಹುಟ್ಟುಹಬ್ಬ ಮತ್ತು ಪರಿನಿರ್ಣಯ ದಿನವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ದೇಶದಲ್ಲಿರುವ ಸಂವಿಧಾನ ಅಡಿಯಲ್ಲಿ ದೇಶದ ಪ್ರತಿಯೊಬ್ಬ ಪ್ರಜೆ ಸಹ ವಾಸ ಮಾಡ್ತಾ ಇದ್ದಾರೆ. ಅವರ ಹಕ್ಕುಗಳು, ಅವರ ಒಂದು ಏನು ಕರ್ತವ್ಯಗಳು ಸಹ ಅದರ ಅಡಿಯಲ್ಲಿ ಅಡಕವಾಗಿದೆ. ಹಾಗಾಗಿ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಅವರಿಗೆ ಅನಂತ ನಮನಗಳನ್ನು ತಿಳಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ KGF ವಕೀಲರ ಸಂಘದ ಒಂದು ಪದಾಧಿಕಾರಿಗಳ ಚುನಾವಣೆ ದಿನಾಂಕ 14/12/25 ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ವಕೀಲ ಮಿತ್ರರಲ್ಲಿ ಮರು ಆಯ್ಕೆಗೆ ನಾನು ಅಧ್ಯಕ್ಷನಾಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಗೇಂದ್ರನ್ ಅವರು ಉಪಾಧ್ಯಕ್ಷರಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ B ಮಣಿವಣ್ಣನ್ ಅವರು ಜನರಲ್ ಸೆಕ್ರೆಟರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮನೋಹರ್ ಅವರು ಜಾಯಿಂಟ್ ಸೆಕ್ರೆಟರಿಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಮ್ಮ ಮಹಿಳಾ ವಕೀಲರಾದಂಥ ಪ್ರೀತಿರವರು ಟ್ರೆಜರರ್ಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾಗಿ ದಿನೇಶ್ ಕುಮಾರ್, ವಿನೋದ್ ಕುಮಾರ್, ಪರಮೇಶ್ವರ್, ಆಮೇಲೆ ಪ್ರತಿ ವಕೀಲರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿದ್ದೀವಿ. ಹಲವಾರು ನ್ಯಾಯಾಲಯದ ಮೊದಲನೇ ಕಟ್ಟಡವನ್ನು ನಮ್ಮ ಅವಧಿಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬಂದಿದ್ದರು, ಹೈಕೋರ್ಟ್ ಜಸ್ಟಿಸ್ಗಳೆಲ್ಲ ಬಂದಿದ್ದರು, ಬಾರ್ ಕೌನ್ಸಿಲ್ನ ಪ್ರತಿನಿಧಿಗಳೆಲ್ಲ ಬಂದು ಪಾಲ್ಗೊಂಡ್ರು. ಅದೇ ರೀತಿಯಾಗಿ ಇನ್ನು ನಮ್ಮ ವಕೀಲರ ಸಂಘದ ಒಂದು ಕಟ್ಟಡದ ಮೊದಲನೇ ಅಂತಸ್ತನ್ನು ಸಹ ನಾವು ಅದನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದೀವಿ. ಅದರಲ್ಲಿ ನಮ್ಮ KGF ತಾಲೂಕಿನ ಜನಪ್ರಿಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರ ಅನುದಾನದಲ್ಲಿ ನಮಗೆ ಆ ಅನುದಾನವನ್ನು ಕೊಡ್ತಾರೆ. ಅದನ್ನು ಫಸ್ಟ್ ಫ್ಲೋರನ್ನು ನಾವು ಮೊದಲನೇ ಅಂತಸ್ತನ ಕಟ್ಟಡವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಅದು ಪ್ರಗತಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿಯಾಗಿ ನ್ಯಾಯಾಲಯಕ್ಕೆ ಕಕ್ಷಿದಾರರು ಹೆಣ್ಣುಮಕ್ಕಳು ಬರ್ತಾರೆ, ವಯಸ್ಸಾಗಿರ್ತಕ್ಕಂಥವ್ರು ಬರ್ತಾರೆ, ಮತ್ತು ವಿಶೇಷ ಚೇತನರು ಸಹ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.